ಸೌಬಲರಾಜ ಶಕುನಿ, ನಿನ್ನ ಪ್ರತಿಧ್ವನಿಯನ್ನು ಮರೆತೆಯ? ನಿನ್ನ ಹನ್ನದಾದರು ಅರಸು ಮಕ್ಕಳು ಹಾದ ನಮ್ಮನ್ನು ಹನ್ನಕ್ಕಾಗಿ ಹಂಗೆ ಚಾಚುವಂತೆ ಮಾಡಿದ ಆ ದುಷ್ಟ ದುರ್ಯೋಧನನ ಮನೆಯಲ್ಲಿ ಮೃಷ್ಟನ್ನವನ್ನು ಹೊಂಡು ಸುಪದ ಸುಪ್ಪತ್ತಿಗೆ ಮೇಲೆ ಮಲಗುತ್ತಿರುವೆಯ ಶಕುನಿ. ಅಂದು ನೀನು ಮಾಡಿದ ದ್ವೇಷ ಏನಾಯಿತು? ಏನಾಯ್ತು ನಿನ್ನ ಕ್ರೋಧ? ಏನಾಯ್ತು ನಿನ್ನ ಸೋಲು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಆಧಮ ಮರುಳೆಗಳೇ ಸದ್ದು. ಏಕೆ ಏಕೆ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ? ಏನಿ ಪ್ರಳಯಾಜ್ಞ ಝೋಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ. ಅಖಂಡ ಭರತ ಕಂಡಕ್ಕೆ ಕುಹಕ ಕುತ್ಸುಕತೆಯ ಪ್ರವೀಣ ಸರಿಯದ ಮಹಾನಿಪುಣ ಶಕುನಿಯೊಡನೆ ನಿಮ್ಮಯ ಸರಸ ಸಲ್ಲಾಪ. ನನ್ನ ವಂಶಕ್ಷಯಕ್ಕೆ ಕಾರಣಕರ್ತರಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ದಿನಕ್ಕೆ ನೀಡುತ್ತಿದ್ದ ಒಂದು ಹಿಡಿಗನ್ನ, ಒಂದು ಹೊಲದ ನೀರು ನನ್ನ ಸಹೋದರರು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಅದರಾದರು. ಆ ದಾರುಣ ದೃಶ್ಯ, ಆ ದಾರುಣ ದೃಶ್ಯ ನನ್ನ ಸ್ಮೃತಿ ಪಡಲದಿಂದಳಿಯದೆ ಉಳಿದು ನಿನ್ನ ನಿರಂತರ ಕುಟುಕುತನೆಯ ಭಯಂಕರ ಬಡಬಾಗ್ನಿ ಜ್ವಾಲೆಯಲ್ಲಿ ಬೆಂದು ಬೆಂದು ಜರ್ಜರಿತನಾಗಿದ್ದೇನೆ. ಅಂದಿನ ನನ್ನ ಸೌಹೃದಯ ಈಗಲೂ ಕಠೋರವಾಗಿದೆ. ಕೋಟಿ ಕಠಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನೇ ಕತ್ತರಿಸಿದಂತಾಗುತ್ತಿದೆ. ಗೌರವೇಶ್ವರ, ನಿನ್ನ ನಿರಂತರ ಅಗ್ನಿಮಶೆಯಲ್ಲಿ ಬೆಂದು ನೊಂದು ಕುಂದು ಕೃಶವಾಗಿರುವ ನನ್ನೀ ದೇಹವನ್ನ ಹಣು ಹಣುವಾಗಿ
ಹಣುವಾಗಿ ಛೇದ್ರಿಸಿ ನೋಡಿದರೂ ಸಹ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಹಿರಿಯರ ಆರ್ಯೋಕ್ತಿಯಂತೆ ಇದುವರೆವಿಗೂ ಹಡಿಹಡಿಗೂ ಅಡ್ಡದಾರಿಗಳಿದೆ. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಹಿತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನು ನನ್ನ ಕಣ್ಣಾರ ಕಾಣುತ್ತೇನೆ. ನನ್ನ ಕಣ್ಣಾರ ಕಾಣುತ್ತೇನೆ. ನರಕದ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವೆ. ಯಾರಿಗೆ ಮಾವ ನರಕದ ಮಾರ್ಗ? ಸಾರ್ವಭೌಮ ಅಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಏಕಯ್ಯ ಈ ದುಗುಡ. ಅದು ಹಾಗಿರಲಿ, ನಾನು ಮಾಡಿರುವುದು ಯುಕ್ತವೇ? ಚಿಂತೆಗೆ ರಾಜ, ಛೇದ್ರತ ಕೃತೋರ್ಮಾದಿಗಳು ನಿನ್ನ ಸಹಾಯಕ್ಕೆಂದೇ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತರು ಈ ದಿನ ತಾನೇ ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಮತ್ತೆ ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳ ಫಲದಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವೆಲ್ಲವನ್ನು ಕ್ಷಣ ಮಾತ್ರದಲ್ಲೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು. ಅಲ್ಲವಯ್ಯ, ಮೊದಲೇ ಅವನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ದುರಾತ್ಮದಲ್ಲಿ ದುರಾತ್ಮಕರ ಪಡ ವೈರಿ ಸೀಳ್ವೆ. ದುರಾತ್ಮದಲ್ಲಿ ದುರಾತ್ಮಕರ ಪಡ ವೈರಿ ಸೀಳ್ವೆ. ಅಖಂಡ ಪಡೆವಿಯೋಳ್ ಮದಾಂಧ ಭೀಮನ. ಅಖಂಡ ಪಡೆವಿಯೋಳ್ ಮದಾಂಧ ಭೀಮನ. ಮಂಡ ಹಿಡಿದು ತಂಡ ನೋಡಿ ಸಿಗಿದು ಬಿಡುವೆ ನಿತ್ತಣ. ಮಂಡ ಹಿಡಿದು ತಂಡ ನೋಡಿ ಸಿಗಿದು ಬಿಡುವೆ ನಿತ್ತಣ. ದುರಾತ್ಮದಲ್ಲಿ ದುರಾತ್ಮಕರ ಪಡ ವೈರಿ ಸೀಳ್ವೆ. ವೈರಿ ಸೀಳ್ವೆ. ವೈರಿ ಸೀಳ್ವೆ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಡಿನ ಪ್ರಾರ್ಥಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗುವಂತೆ ಹೇಳಿವೆಯಲ್ಲ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಎದು ನಂದನೋ. ಅಗ್ರಜಾನ್ವಿತಕ್ಕೆ ಎದು ನಂದನೋ. ದರಿದ್ರಾನ್ವಿತ ಗೆಳೆಯ ವಿದುರನಂ ಸ್ಪಂದಿಸಲು ಗಣಪತಿಗೆ ಹೋಗಿರ್ಬನೇ. ಅಣ್ಣ ಕನಕುಟೀರಗೆ ಹೋಗಿರ್ಬನೈ. ಸೈಸಲ ಸದಳವು ಎನಗೆ ಅಗ್ರಜ. ದಾಟಿ ಆ ದರಿದ್ರ ವಿತರ ಮೂರ್ಖ ಚೌಪಾಡಿಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಅವಹೇಳನ
ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಇದರಂತಹ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ. ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ನೆಮ್ಮದಿಯ ಕಡಲು ಕದಡಿ ಕಲುಷಿತ ಕೈದ ಆ ಕರಾಳ ರಕ್ಕಸರ ಕಿನ್ನರಿಯನ್ನು ಅರಿದು ಕೆಂಗಣ್ಣು ಕೆರಳಿ ಕಿಡಿಗೆದಿರಿ ನಿಂತಿರುವಾಗ ಸತ್ಕಾರವಂತೆ ಸತ್ಕಾರ. ಅಗ್ರಜ, ನನಗೊಪ್ಪದು ಒಪ್ಪದು ಒಪ್ಪದು ದುರಾತ್ಮರಾದ ದ್ರೋಹಿಗಳ ಮದುವ ಮುರಿವೆ ನಿಕ್ಕಣ. ದ್ರೋಹಿಗಳ ಮದುವ ಮುರಿವೆ ನಿಕ್ಕಣ. ಕೊಂಡರನ್ನು ಭೇದಿಸಿ ಚಲವಜಯಿಸಿ ಬರುವೆನ. ಕೊಂಡರನ್ನು ಭೇದಿಸಿ ಚಲವಜಯಿಸಿ ಬರುವೆನ. ಉಡದಿ ನೆರವ ಹದವರನ್ನು ಸಿರವ ಕಳೆದು ಬರುವೆನ. ಮುದದಿ ಮೆರವ ಹದವರನ್ನು ಸಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಹಲವು ಮುರಿವೆ ನಿಚ್ಚಣ. ಹಲವು ಮುರಿವೆ ನಿಚ್ಚಣ. ಹಲವು ನಿಚ್ಚಣ. ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನೀನು ಕೋಪದಲ್ಲಿದ್ದಾಗ ನಿನ್ನನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಹವೆನಿಸುವುದು. ನೋಡಿದೆಯಾ ಮಾವ ನನ್ನ ಸಹೋದರನ ಕ್ರೋಧಾಗ್ನಿಯನ್ನ? ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗ ಬಂದಿದೆ. ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನ ಸಂಧಾನ? ಆಹಾ ವಿರೋಧನ. ಕೃಷ್ಣನು ಇಲ್ಲಿ ಶಾಂತಿಗಾಗಿ ಬಂದವನಂತೆ ತೋರುವುದಿಲ್ಲ. ಒಂದು ವೇಳೆ ಇದ್ದರೂ ಅಸ್ಥಿರಾಪುರಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನ ಧನ, ಅತುಳ ಪರಾಕ್ರಮಿ, ಶಲದಂಕಮಲ್ಲ ಕೌರವೇಶ್ವರ ಸಾರ್ವಭೌಮ ವೈಭವವನ್ನ ತೃಣೀಕರಿಸಿ ಕೇವಲ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಚಕ್ರೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಅಲ್ಲವಯ್ಯ, ಅವನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಬಹುದು. ಅಲ್ಲವಯ್ಯ, ನಿನಗೆ ತಿಳಿಯದೆ ಕಂಸ, ಶಿಶುಪಾಲ, ಜರಾಸಂಧರು ನಿನಗೆಂತ ಮಿತ್ರರಾಗಿದ್ದರು? ನಿಜ ಮಾವ. ಕಂಸನ್ನು ವಧಿಸಿ ಅರುಳು ಮರುಳಿನ ಮುದುಕನಾದ ಉಗ್ರಸೇನನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಸಹೋದರರನ್ನು ಸುರಪಾನಂದ ಪ್ರಮುಕ್ತರನ್ನಾಗಿ ಮಾಡಿ ತಾನು ಜಯಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರವನು. ಇಂಥವನು ಮನ್ನಣೆಯ ಚಕ್ರೇಶ್ವರ. ಮಾವ, ಹಾಗಾದರೆ ಆ ದಿನ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಸಾರ್ವಭೌಮ, ಕೃಷ್ಣನಿಗಿಂತ ಅವನ ಯುಜೋನ್ಮತ್ತ ಯಾದವ ಸೈನ್ಯ ನಿನಗೆ ಅವಶ್ಯವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೊದಗಿರುವುದು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನೇ ವಹಿಸಿದ್ದೇ ಆಗಿದ್ದರೆ ಆಗ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನಿಜ ಮಾವ. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನೇನೋ ನೀನು ಹೇಳುವಂತಹ ವಂಚಕನೇ. ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಅಲ್ಲವಯ್ಯ, ಪಾಂಡವರಿಂದ ಕೃಷ್ಣನನ್ನಾಗಲಿ ಕೃಷ್ಣನಿಂದ ಪಾಂಡವರನ್ನಾಗಲಿ ಬೇರೆ ಮಾಡಲಾಗದೆಯ. ಅದೇಕೆ? ಅವರೆಲ್ಲರೂ ಅವರ ಆಜ್ಞಾಧಾರಕರು ಇದ್ದರೂ ಇರಬಹುದು. ನೀನು ಸಂಧಿಗೆ ಸಮ್ಮತಿಸಿ
ಪಾಂಡವರಿಗೆ ಆಶಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀವೇ ಅಸಂಭವ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾಗಲಿ. ಪುನಃ ಅದನ್ನವರು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿರುವುದು ನಿನಗೆ ಉಚಿತವಲ್ಲ. ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ಯುದ್ಧ ಮಾಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಹೇಗೆ ಸುಯೋಧನ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿಯ ಮನಸ್ಸು ಸಹ ಸ್ಥಳವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಮಾವ. ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ನನ್ನ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಿನ್ನೊಡನಾಡಿಯೇ ಆಗಿ ನಿನ್ನ ವಂಶದ ಬೇರನ್ನು ಕಿತ್ತಸೆಯಲು ರಣಹದ್ದುವಿನಂತೆ ಕಾಯುತ್ತಿರುವ ಈ ಸೌಬಲ ರಾಜ ಶಕುನಿ ನಿನ್ನ ಬಿಟ್ಟು ಎಲ್ಲಿ ತಾನೇ ಹೋದನು? ನಡೆ, ಇನ್ನು ಶಕುನಿಯ ಸೇಡಿನ ಆನಂದದ ಅಧ್ಯಾಯ ಆರಂಭ. ಆನಂದ, ಮಹದಾನಂದ, ಪರಮಾನಂದ, ಆನಂದ. ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ಸೇಡಿನ ಸತ್ಪದ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸತ್ಪದ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ನಿನ್ನ
ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ್ನ ಹೊಂದುವೆ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ ಆನಂದ. ಕೌರವ ಕುರಿಯನ್ನು ಒಪ್ಪಿಸುವೆ, ಆ ಕುರಿಯನ್ನು ರಣದೊಳ್ಳು ಕೊಲ್ಲಿಸುವೆ. ಕೌರವ ಕುರಿಯನ್ನು ಒಪ್ಪಿಸುವೆ, ಆ ಕುರಿಯನ್ನು ರಣದೊಳ್ಳು ಕೊಲ್ಲಿಸುವೆ. ತರ್ಪಣ ಬೀಯುವೆ ಅನುಜರಿಗೆ, ನೆಮ್ಮದಿ ಹೊಂದಿರಿ ಸೋದರರೇ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ. ವಸುದೇವ ಸುತನೇ ಮುಕುಂದ. ಕೃಷ್ಣ ದೇವಕಿ ಸುತನೆ ದುಷ್ಟ ವಿನಾಶ
ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರೋಳು ಮುಕ್ತಿ ಪ್ರದಾನ ದಾಸದಾಸರೋಳು ಮುಕ್ತಿ ಪ್ರದಾನ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅವಯವನಿತ್ತವನೇ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅವಯವನಿತ್ತವನೇ ಮಾತೆ ಸಹೋದರ ಮಾವ ಕಂಸನ ಮಾತೆ ಸಹೋದರ ಮಾವ ಕಂಸನ ನಾಶವ ಕೈದವನ್ನೇ ವಿನಾಶವ ಕೈದವನ್ನೇ ಶಿಶುಪಾಲದಾನವರ ಲೀಲ ಮಾತ್ರ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ಕಾಣಲು ನಿನ್ನ ಸಾನಿಧ ನಿಧ ದ ಮಗ ಮಗ ಸ ಸ ಸ ಸ ಗ ಗ ಗ ಗ ಮ ಮ ಮ ಮ ದ ದ ದ ದ ನಿ 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 ಸ ಸ ಸ ಸ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ ನಿ ಸ ಕಾಣಲು ನಿನ್ನ ಸಿರಿಪಾದವನ ಕಾಣಲು ನಿನ್ನ ಕೃಷ್ಣ ಶ್ರೀಹರಿ ಕಾಣಲು ನಿನ್ನ ಸಿರಿಪಾದವನ ಕಾಣದಿಂದುಳಿದು ಕಾದಿಗೆ ನಯ್ಯ ಕಾಣದಿಂದುಳಿದು ಕಾದಿಗೆ ನಯ್ಯ ದಿನ ನೊಳ್ಳಿದೆಯಂದಿಗೆ ತೋರುವೆ ದೀನ ನೋಡಿದೆಯಂದಿಗೆ ತೋರುವೆ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ
ಸೀದಾ ಬನ್ನಿ, ಎಲ್ಲೂ ತಗೊಬೇಡಿ, ಸೀದಾ ಬನ್ನಿ. ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ, ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯಸ್ತವನ್ನಿಡುವನು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷ ಜಡೆಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಹರಿತು ಸಿದ್ಧಿಯನ್ನು ಪಡೆಯುವ ತನಕ ಇದು ತಂದೆ, ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸ, ಇದೋ ನಿನಗರ್ಪಿತವಾಗಲಿ. ಮಧುಸೂದನ ಮುರಹರಿ ಕೃಷ್ಣ ಮುರಹರಿ ಮುರೆ ಕೇಳಿ ನೀ ಬರೆಯ ಮುರಾರಿ ಭಕ್ತರ ಮುರೆಯಾಲಿಸಿ ಶೌರಿ ಮುರೆ ಕೇಳಿ ನೀ ಬರೆಯ ಮುರಾರಿ ಭಕ್ತರ ಮುರೆಯಾಲಿಸಿ ಶೌರಿ ಮುರೆ ಕೇಳಿ ನೀ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ
ನಿನ್ನಯ ಲೀಲಾ ಕೃಷ್ಣ ಪ್ರಭೋ ಕೃಷ್ಣ ಕೃಷ್ಣ ಹುಣ್ಣಿಸಲಗುವೆ ನಿನ್ನಯ ಲೀಲಾ ಹುಣ್ಣಿಸಲಗುವೆ ನಿನ್ನಯ ಲೀಲಾ ಬಣ್ಣಿಸಲಗುವೆ ನಿನ್ನಯ ಲೀಲಾ ಬಣ್ಣಿಸಲಗುವೆ ನಿನ್ನಯ ಲೀಲಾ ಬಣ್ಣಿಸಲಗುವೆ ನಿನ್ನಯ ಲೀಲಾ ಬಣ್ಣಿಸಲಗುವೆ ನಿನ್ನಯ ಲೀಲಾ ನೀರ ಬಣ್ಣಿಸಲಗುವೆ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಗುವೆ ನಿನ್ನಯ ಲೀಲಾ ಬಣ್ಣಿಸಲಗುವೆ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮುರೆ ಕೇಳಿ ನೀ ಭಾರೆಯ ಮುರಾಸರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಭಾರೆಯ ಮೊರೆ ಕೇಳಿ ನೀ ಭಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ 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 ಕೃಷ್ಣಯ್ಯ ಕೃಷ್ಣಯ್ಯ ಗೋವಿಂದ ಕೃಷ್ಣಯ್ಯ 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 ಗೋವಿಂದ ಕೃಷ್ಣಯ್ಯ 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 ಗೋವಿಂದ ಕೃಷ್ಣಯ್ಯ ಪ್ರಭೋ ಪ್ರಭೋ ಕೃಷ್ಣ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ ಬಂದೆಯ ಪರಮಾತ್ಮ ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ ಧನ್ಯನಾದೆ ವಾಸುದೇವ ಧನ್ಯನಾದೆ ಮಾ ವಿದುರ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂಧ ಮನೆಗೆ
ಪರಮಾತ್ಮ. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲ ಪರಮ ಗೆಳೆಯ ಹರಿಪಾದ ಬೆಳೆಸಿದ ನನ್ನ ಕುಟೀರದೊಳಗೆ ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ ಮಂದಹಾಸವ ತೋರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ ಪರಮಾನಂದ. ಪರಮಾತ್ಮ ನಾನಾದೆಯಂದಿಗೆ ಮಹಾಧನ್ಯ, ನಾನಾದೆಯಂದಿಗೆ ಮಹಾಧನ್ಯ, ದೇವಾದಿ ದೇವನ ದರುಶನದಿಂದ, ದೇವಾದಿ ದೇವನ ದರುಶನದಿಂದ ನಾನಾದೆಯಂದಿಗೆ ಮಹಾಧನ್ಯ, ನಾನಾದೆಯಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಪರಮಾತ್ಮ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವಿದು, ಮಾಧವನ ಪಾದಗಳ ಪೂಜಿಸುವ ಸುಯೋಗವಿದು. ಅಂಗಳ ಬೆಳಗಿದ ಮಂಗಳ ಮೂರ್ತಿ, ಅಂಗಳ ಬೆಳಗಿದ ಮಂಗಳ ಮೂರ್ತಿ, ನಾಗಾಶಯನ ನಾಗಮನದಿಂದ, ನಾಗಾಶಯನ ನಾಗಮನದಿಂದ ನಾನಾದೆಯಂದಿಗೆ ಮಹಾಧನ್ಯ, ನಾನಾದೆಯಂದಿಗೆ ಮಹಾಧನ್ಯ. ಪರಮಾತ್ಮ ನಿಮ್ಮ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು, ಈ ನನ್ನ ಕುಟೀರವು ಪಾವನವಾಯಿತು ಪ್ರಭು. ಪರಮಾತ್ಮ ನಿನ್ನ ಕೊಂಡಾಟವೂ ಹಾಗಿರಲಿ. ನಾನೇನು ದುರ್ಯೋಧನನ ಬಳಿಗೆ ಕಾರ್ಯಾರ್ಥವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿಯವರೆಗೂ ಸೆಳೆದು ತಂದಿತು. ಪರಮಾತ್ಮ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ ವಿದುರ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ಹಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ಅಲ್ಲದೆ ಪರಮಾತ್ಮ ನನ್ನನ್ನು ಪರೀಕ್ಷಿಸುತ್ತಿರುವೆ ಪ್ರಭು. ವಿದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನೂ ತ್ಯಜಿಸಿ ಪರಮಾತ್ಮ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿ ಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿಕೊಂಡು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯದೇ ವಿದುರ. ವಿದುರ ಪರಮಾತ್ಮ ನೀನೇನು ಸಾಮಾನ್ಯನೇ ವಿದುರ? ಕವಿಯೋಳ್ ಭಕ್ತ ಶಿರೋಮಣಿ ನೀನೆ ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ
ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಪೋದರು ಮನ ಇತ್ತಲೆ ಬಾರ್ಪುದು. ಎತ್ತ ಪೋದರು ಮನ ಇತ್ತಲೆ ಬಾರ್ಪುದು. ಶಕ್ತನೆಂದೆನಿಸಿಗ ವಿದುರ ವಿದುರ ಶಕ್ತನೆಂದೆನಿಸಿಗ ಮತ್ತೆ ಸುಯೋಧನ. ಶಕ್ತನೆಂದೆನಿಸಿಗ ಮತ್ತೆ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು. ಬಲ್ಲೆ ನಿನ್ನಯ ಮನವ ವಿದುರ. ಹೀಗಿರುವಾಗ ನನಗೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ವಿದುರ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು ಕ್ಷೀರವೇ? ಹೌದು ಪರಮಾತ್ಮ, ನನಗತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಬಾಲ್ಯದಲ್ಲಿದ್ದಾಗ ನನ್ನ ಪ್ರಾಣ ಸ್ನೇಹಿತನು ನನ್ನ ನೆನಪಿಗಾಗಿ ತಂದಿದ್ದ ಒಂದು ಇಡೀ ಅವಲಕ್ಕಿ ಸಾರವು ಈಗಲೂ ಸಹ ನನ್ನ ಜ್ಞಾಪಕದಲ್ಲಿರುವುದು. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೂ ಅಬ್ಬಬ್ಬ ಈಗಲೂ ಮರೆಯುವಂತಿಲ್ಲ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ವಿದುರ, ಎಲ್ಲಿ ಅದನ್ನೇ ಕೊಡು ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಏನು ಹೇಳಲಿ ಪರಮಾತ್ಮ, ನಿಮಗಾಗಿ ಇಟ್ಟಿದ್ದ ಕ್ಷೀರವನ್ನ ತಮಗೇ ಅರ್ಪಿಸಿ ನಾನೇ ಸೇವನೆ ಮಾಡಿಬಿಟ್ಟನಲ್ಲ ದೇವಾ. ಏನು ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಹೌದು, ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಮೆಚ್ಚೆಯಂತಾಗಲಿ ಪರಮಾತ್ಮ. ಇದು ಪಾತ್ರೆಯನ್ನು ಸ್ವೀಕರಿಸು ದೇವಾ. ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತಹ ಸುಳ್ಳುಗಾರನೆಯ ನೀನು. ಪರಮಾತ್ಮ, ಅದರಿಂದ ತಮ್ಮ ತುದಿನಾಲ್ಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವಾ. ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ಹಾಗೆ ಆಗಲಿ ದೇವ. ನೀನು ನೀಡಿದ ಕ್ಷೀರವು ನನಗೆ ಸಂತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ಅಲ್ಲಿ ತುಂಬಿ ಹರಿಯುತ್ತಿರುವುದು. ಅದು ಅಲ್ಲಿ ನೋಡು ವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದ ವಿದುರ. ಪರಮಾತ್ಮ, ಕ್ಷೀರ ಸಾಗರ ಶೈಲನಾದ ನೀನು
ನನ್ನನ್ನು ಕೃತಾರ್ಥನನ್ನಾಗಿಡದೆ ಮಾಡಿದೆ ದೇವ, ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ಬ್ರಹ್ಮಾಂಡ ದೇಶಂ ಭುವಿಯೋಳ್ ಭಕ್ತ ಪರಿಪಾಲನ ಸಪ್ತಾದಿ ಮುನಿವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತಂ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ ಸಾಗರ ಶಯನ ಕ್ಷೀರ ಸಾಗರ ಶಯನ ಪರಮಾತ್ಮ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವು ಬಲು ಸಮರ ಪರಮಾತ್ಮ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವೇ ಬಲು ಸಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಶಿವ ಸಾಗರ ಶಯನ ಸಾಗರ ಶಯನ ಶಿವ ಸಾಗರ ಶಯನ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ ಸಾಗರ ಶಯನ ಶಿವ ಸಾಗರ ಶಯನ ಕೃಷ್ಣ ಕೃಷ್ಣ ಶ್ರೀಹರಿ ನಿಮ್ಮನ್ನು ಮಗನಾಗಿ ಪಡೆದ ಆ ವಸುದೇವ ದೈವಕೀರಿ ಧನ್ಯರು ತಂದೆ ಪರಮಾತ್ಮ. ತಾವು ದಯಮಾಡಿಸಿದ ಕಾರಣವನ್ನು ನಾನು ತಿಳಿಯಬಹುದೇ ತಂದೆ ಪರಮಾತ್ಮ? ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು ಪರಮಾತ್ಮ. ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಕೃಷ್ಣ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರನ್ನು ಪದೇ ಬಡಿಯದೆ ಬಿಡಲಾರೆ ಕೇಳು ವಿದುರ
ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ ಇಡಲಾರೆ ಕೇಳಿ ವಿದುರ. ಹೃದಯ ಸುತರು ಸಧರ್ಮದೊಳಿರಲು ಹೃದಯ ಸುತರು ಸಧರ್ಮದೊಳಿರಲು ಅತಿ ವ್ಯತೆಗಿತ್ತರು ಕುರುನಂದನರು. ಅತಿ ವ್ಯತೆಗಿತ್ತರು ಕುರುನಂದನರು. ಸತ್ಯವಂತರಿಗೆ ತಿರವಲ್ಲವೋ ಕೇಳಿ ಸತ್ಯವಂತರಿಗೆ ತಿರವಲ್ಲವೋ ಕೇಳಿ ಕುಟಿಲ ಮತಿಗಳಿಗೆ ಶುಭವಿಗುತ್ತೇ. ಕುಟಿಲ ಮತಿಗಳಿಗೆ ಶುಭವಿಗುತ್ತೇ. ಇಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ ಇಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಮ್ಮೆರು ಕುರುಕುಲವನ್ನು ಧರಿಸೈಸುವುದೇ ವಿದುರ. ನಾನೆಂದು ಬಲು ಗರ್ವದಿಮ್ಮೆರವ ಕುರುಕುಲವನ್ನು ಧರಿಸೈಸುವುದೇ. ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮತಾಂಧರವರ ದಪ್ಪತನಗೈದು ಯುಧಿಷ್ಠರಂಗೆ ಜಯಂ ತಿರಗೊಳಿಪೆ ಬಿಡಲಾರೆ ಕೇಳಿ ವಿದುರ. ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳಿ ವಿದುರ. ನಾನು ಈ ದಿನ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆನಂತರ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿದನು. ಇದರ ಪರಮಾತ್ಮ ಅಲ್ಲಿ ಹಿಂದೆಂದೂ ನಡೆಯದ ಒಂದು ವಿಚಿತ್ರವೂ ನಡೆಯುವುದು, ಅದನ್ನು ನೀನು ಕೂಡ ನೋಡುವೆಯಂತೆ. ಅಲ್ಲಿಗೆ ಭಾವಿದುರ ವಿದುರ ಪರಮಾತ್ಮ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಅಲ್ಲಿಗೆ ತೆಗೆದುಕೊಂಡು ಭಾವಿದುರ. ತಮ್ಮಿಚ್ಛೆ ಎಂತಾಗಲಿ ಪ್ರಭು, ತಮ್ಮಿಚ್ಛೆ ಎಂತಾಗಲಿ. ಜಗದ ಜೀವನದ ತನು ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ. ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ವಲ್ಲವರಾರೋ ಜಗದ ಜೀವನೊಳು, ವಲ್ಲವರಾರೋ ಜಗದ ಜೀವನೊಳು, ಭವನಗೆ ಸಿಲುಕದ ಮನುಜರ, ಭವನಗೆ ಸಿಲುಕದ ರಾತಿಯ ಮನುಜರ, ಭವನಗೆ ಸಿಲುಕದ ರಾತಿಯ ಮನುಜರ, ಭವರೋಗ ವೈದ್ಯ. ಪರಮಾತ್ಮ ಇದರ ಭವರೋಗ ವೈದ್ಯ
ದೀಪ ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪದೇವಾ ಜಗದ ಜೀವನದ ತನು ನೀನೇ ಜಗದ ಜೀವನ